ಇವತ್ತಿನ ದಿನಗಳಲ್ಲಿ ಜನಕ್ಕೆ ಭೂತ ಪ್ರೇತಗಳ ಬಗ್ಗೆ ಭಯನೇ ಇಲ್ಲದಂತಾಗಿದೆ. ಯಾಕಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಅವರಿಗೆ ಟೈಮ್ ಇಲ್ಲ. ಭಯ ಮಾಡ್ತಿರೋ ಪ್ರೇಕ್ಷಕರನ್ನು ಮತ್ತೆ ಬೆಚ್ಚಿ ಬೀಳಿಸೋಕ್ಕೆ ಸ್ಯಾಂಡಲ್ವುಡ್ನಲ್ಲೊಂದು ಹಾರರ್ ಸಿನಿಮಾ ಈ ವಾರ ರಿಲೀಸ್ ಆಗ್ತಾ ಇದೆ. ಅದರ ಕುರಿತು ವಿಶೇಷ ಕಾರ್ಯಕ್ರಮನೇ ಬಿಡಲಾರೆ ಎಂದು ನಿನ್ನ. ನಾನು ಸಂದೀಪ್. ಸಿನಿಮಾ ನೋಡ್ತಾ ಮೈಮರೆತು ಕೂತಿರುವ ಜನರ ಮುಖದಲ್ಲಿ ಬೆವರಿಳಿಸೋದು ಅಷ್ಟು ಸುಲಭದ ಮಾತಲ್ಲ. ನಿಮ್ಮಲ್ಲಿ ಅದೆಷ್ಟು ಜನಕ್ಕೆ ಈ ಭೂತ ಪ್ರೇತಗಳ ಅನುಭವ ಆಗಿದೆಯೋ ಗೊತ್ತಿಲ್ಲ. ಆದರೆ ಈ ಚಿತ್ರದ ನಾಯಕ ನವೀನ್ ಕೃಷ್ಣ ಅವರಿಗೆ ಸಿನಿಮಾ ಮುಗಿದ ಮೇಲೆ ಈ ಭೂತದ ಅನುಭವ ಆಗಿದೆ. ಅದೇನು ನೀವೇ ನೋಡಿ. ಆ್ಯಕ್ಚುಲಿ ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ 2 ಸಾರಿ ಪ್ರೆಸ್ ಮೀಟ್ ಆದಮೇಲೆ 3ನೇ ಸಾರಿ ಪ್ರೆಸ್ ಮೀಟ್ ಆದಮೇಲೆ ನಾವು ಅಂದ್ಕೊಂಡು ಕರೆಂಟ್ ಆಫ್ ಆಗಬೇಕು, ನಾವು ಅಂದ್ಕೊಂಡ್ಮೇಲೆ ಕರೆಂಟ್ ಆನ್ ಆಗಬೇಕು. ಆ ಗ್ಯಾಪಲ್ಲಿ ನಮ್ಮದೇನೋ ಒಂದು ಮಾತುಕತೆ ಇರುತ್ತೆ. ಸ್ಟೇಜ್ ಮೇಲೆ ನಮ್ಮ ಇಡೀ ತಂಡ ಕ್ಯಾಂಡ್ಲ್ ಇಟ್ಕೊಂಡು ಹೊರಗಡೆ ಸ್ಟೇಜ್ ಮೇಲೆ ಬರಬೇಕು. ಅದಾದಮೇಲೆ ತಾನೇ ನಾವು ಲೈಟ್ಸ್ ಆನ್ ಅಂತ ಹೇಳಿದ್ಮೇಲೆ ಲೈಟ್ ಆನ್ ಆಗಬೇಕು. ಈ ಥರ ಒಂದು ಪ್ಲ್ಯಾಂಡ್ ಪ್ರೆಸ್ ಮೀಟ್ ಇತ್ತು ನಮ್ಮದು ಆ್ಯಕ್ಚುಲಿ. ಸೊ ಆ ಪ್ಲ್ಯಾಂಡ್ ಪ್ರೆಸ್ ಮೀಟಲ್ಲಿ ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಡೀತು. ಬಟ್ ಲೈಟ್ಸ್ ಆನ್ ಆಗಲಿಲ್ಲ. ಸಡನ್ನಾಗಿ ನೋಡಿದ್ರೆ ಫಸ್ಟ್ ಫ್ಲೋರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಫಸ್ಟ್ ಫ್ಲೋರ್ ಪೂರ್ತಿ ಅಂಟ್ಕೊಂಬಿಟ್ಟು ಸುಟ್ಟು ಹೋಗ್ಬಿಟ್ಟಿತ್ತು. ಆವಾಗ ಫೈರ್ ಇಂಜಿನ್ ಬಂದು ಅದನ್ನು ಆರಿಸೋದಕ್ಕೆ ಮಿನಿಮಮ್ 1.5 hours ಆಯಿತು. 1.5 hours ಆದಮೇಲೆ ನಮ್ಮ ಆ ಕತ್ಲಲ್ಲೇ ನಮ್ಮ ಪ್ರೆಸ್ ಮೀಟು ಆಯಿತು. ಇದರಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಹೀರೋಯಿನು ಇವರೆಲ್ಲ ಶೂಟಿಂಗ್ ನಡಿಬೇಕಾದ್ರೆ ನಮ್ಗೆ ದೆವ್ವ ಹಂಗೆ ಬಂತು ಹಿಂಗೆ ಬಂತು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಸುಮ್ಮನೆ ಎಲ್ಲ ಡೌ ಕಚ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನನ್ನ ಕಣ್ಣೆದುರಿಗೆ ಅಷ್ಟೆಲ್ಲ ಪ್ರೀ ಪ್ಲ್ಯಾಂಡಾಗಿ ನಾವು ಮಾಡಿದ್ಮೇಲೂ ಕೂಡ ನಮಗೆ ಗೊತ್ತಿಲ್ದಿರ ಸುಟ್ಟು ಹೋಗೋದು ಇವೆಲ್ಲ ಮೇ ಬಿ ಇಟ್ಸ್ ಅ ಕೋಇನ್ಸಿಡೆನ್ಸ್. ನಾನು ಹೇಳ್ತಾ ಇರೋದು ಫೂಲಿಶ್ ಆಗಿರ್ಬೋದು ಆಫ್ಕೋರ್ಸ್. ಬಟ್ ಅದು ಆಗ ಆ ಒಂದು ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಓಕೆ ದೆವ್ವ ಅಂತ ನಾವು ನಂಬ್ತೀವೋ ಬಿಡ್ತೀವೋ, ಅಟ್ಲೀಸ್ಟ್ ದೇವರು ಅಂತ ನಾವು ನಂಬ್ತೀವಿ. ದೇವರನ್ನು ನಾವು ನೋಡಿಲ್ಲ, ದೇವರಿಗೆ ಸಾವಿರಾರು ರೂಪಗಳನ್ನ ನಾವು ಕೊಟ್ಟಿದ್ದೀವಿ. ಆದರೆ ದೆವ್ವ ಕೂಡ ಒಂದು ಶಕ್ತಿ, ಒಂದು ಸ್ಪಿರಿಟ್ ಅಂತ ಏನು ಹೇಳ್ತೀವಿ, ಅದು ಇರ್ಬೋದು ಅಂತ ಒಂದು ಕ್ಷಣ ನನಗೆ ಆ ಒಂದು ಕ್ಷಣ ಅನ್ನಿಸ್ತು. ಸೊ ನಮಗೆ ಕಾಣದಿರೋ ಶಕ್ತಿ ದೇವರು ಆಗಿರ್ಬೋದು. ಅಥವಾ ಒಂದು ವಿಷಯ ಹೇಳಬೇಕು ಅಂದರೆ ಪಾಸಿಟಿವ್ ಅಂತ ನಾವೇನು ಅಂದ್ಕೊತೀವಿ ಅದು ದೇವರು, ನೆಗೆಟಿವ್ ಅಂತ ಏನು ಅಂದ್ಕೊತೀವಿ ಅದು ದೆವ್ವ ಅಷ್ಟೇ. ನಾನು ಮೊದಲಿಂದನೂ ಈ ಹಾರರ್ ಸಬ್ಜೆಕ್ಟ್ ಅಂದರೆ ಭಾರಿ ಇಷ್ಟ. ಬಹುಶಃ ಜಗತ್ತಿನ ಎಲ್ಲ ಭಾಷೆಯ ಹಾರರ್ ಸಿನಿಮಾಗಳನ್ನು ನಾನು ಹುಡುಕಿ ನೋಡಿದ್ದೀನಿ. ಅದೊಂದು ಕ್ಯೂರಿಯಾಸಿಟಿ. ನಂತರ ಸುಮಾರು ಜನ ಇದ್ದಾರೆ, ಈ ಹಾರರನ್ನು ಇಷ್ಟಪಡುವಂಥ ಜನಗಳೇ ಒಂದಷ್ಟು ಜನ ಇದ್ದಾರೆ. ಸೊ ನಾನು ಮಾಡಿದರೆ ಮೊದಲನೇ ಸಿನಿಮಾ ಹಾರರೇ ಆಗಿರಬೇಕು ಅನ್ನೋ ಒಂದು ಹಠ ಇತ್ತು. ಅದಕ್ಕೆ ತಕ್ಕನಾಗಿ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಹುಡುಕ್ತಾ ಇದ್ದೆ. ನಿರ್ಮಾಪಕರು ಬೇಕು, ಬರೀ ನೀವು ಕನಸು ಕಂಡ್ರೆ ಆಗೋದಿಲ್ಲ. ಸೊ ಸ್ನೇಹಿತ ಮುರಳಿ ಸಿಕ್ಕಿದ್ರು, ಅವ್ರ ಮೂಲಕ ಚಂದ್ರಶೇಖರ್ ಅವ್ರು ಸಿಕ್ಕಿದ್ರು. ಚಂದ್ರಶೇಖರ್ ಕಮಾನ್ ಗೋನ್ ಬನ್ನಿ ಸಿನಿಮಾ ಮಾಡೋಣ. ಅವರು ಆ ಒಂದು ಹುರುಪು ಕೊಟ್ಟಿದ್ದಕ್ಕೆ ಸಿನಿಮಾ ನಿರ್ಮಾಣ ಸಾಧ್ಯ ಆಯಿತು. ಸೊ ಅಲ್ಲಿಗೆ ನಾವು ಏನೇನು ಅಂದ್ಕೊಂಡಿವಿ ಕನಸುಗಳು ನನಸಾಗಕ್ಕೆ ಶುರುವಾದವು. ಚೆನ್ನಾಗಿದೆ ಚಂದಮ್ಮ. ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಉಮೇಶ್ ಬಾದ್ರುದ್ದೀನ್ ಮತ್ತು ನಮ್ಮ ಚಂದ್ರಶೇಖರ್ ಜೊತೆ ಸೇರಿಕೊಂಡು ಒಂದು ಹಾರರ್ ಮೂವಿನೇ ಮಾಡಬೇಕು ಅಂತ ಸ್ಟೋರಿ ಇಷ್ಟ ಆಯಿತು. ಒಂದು ಕಾಮಿಡಿ ಪಾತ್ರ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟಲ್ಲೆಲ್ಲ ಬಂತು. ಅದರಲ್ಲಿ ಶರಣ್ಣ ಕೋಮಲ್ನ ಹಾಕೋಣ ಅಂತ ಒಂದು ಡಿಸ್ಕಷನ್ ನಡೀತು. ನಮ್ಮ ಡೈರೆಕ್ಟ್ ಇಟ್ಕೊಂಡು ಈ ಪಾತ್ರ ನೀನೇ ಮಾಡು ನೀನು ಸ್ವಲ್ಪ ತಂಗದವ್ರು ಚೆನ್ನಾಗಿ ಆಡ್ತೀಯ, ಇದು ಈ ಒಂದು ನಮ್ಮ ಸ್ಟೋರಿಗೆ ನೀನೇ ಸರ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಓಕೆ ನಾನು ಮಾಡ್ತೀನಿ ಅಂತೇಳಿ ನನಗೂ ಇಷ್ಟ ಆಯಿತು. ನಾಟಕ ಮಾಡ್ತಾಯಿದ್ದೆ. ಕುಳಿತಾಗ ಯಾರೋ ಬಂದು ನಮ್ಮ ಕೈ ಹಿಡಿದಂತೆ, ಎದುರುಗಡೆ ಯಾರೋ ಹಾದೋದಂತೆ, ತಟ್ಟಂತ ಏನೋ ಒಂದು ಸೌಂಡು. ಇದೆಲ್ಲ ದೆವ್ವ ಇದೆ ಅನ್ನೋ ಒಂದು ಲಕ್ಷಣನ. ಇದ್ರ ಬಗ್ಗೆ ಹೇಳ್ತೀನಿ ಈ ಬ್ರೇಕ್ ಆದಮೇಲೆ.